ನಮಸ್ಕಾರ. ಬಿ.ಎಡ್ ಮಾಡಲಿಕ್ಕೆ ಬಯಸಿರುವಂಥ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 2025ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅಡ್ಮಿಷನ್ ತಗೋಬೇಕಂತ ಇದ್ದೀರಿ, ಆನ್ಲೈನ್ ಅರ್ಜಿಗಳನ್ನು ಮುಖಾಂತರ ನೀವು ಗೌರ್ಮೆಂಟ್ ಕಾಲೇಜುಗಳು ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ತಗೋಬೇಕಾಗುತ್ತೆ. ಅದಕ್ಕೆ ಪ್ರತಿ ವರ್ಷ ಸ್ಕೂಲ್ ಎಜುಕೇಷನ್ಸ್ ಕರ್ನಾಟಕ ಎಜುಕೇಷನ್ಸ್ ಅವರ ವತಿಯಿಂದ ಸ್ಕೂಲ್ ಎಜುಕೇಷನ್ ವತಿಯಿಂದ ಏನಂತಂದರೆ ಅಪ್ಲಿಕೇಶನ್ಗಳನ್ನು ಶಿಕ್ಷಣ ಇಲಾಖೆಯ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಸೊ ಈ ವರ್ಷವೂ ಕೂಡ ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಅರ್ಜಿಗಳನ್ನು ಕರೀತಾರೆ. ಇಲ್ಲಿ ಕೂಡ ನೋಡ್ತಾ ಇದ್ದೀರಿ, ಹಿಂದಿನ ವರ್ಷದ್ದು 15 ಅಕ್ಟೋಬರ್ ಮಂತಲ್ಲಿ ಏನಂದ ಅಪ್ಲಿಕೇಶನನ್ನು ಕರೆದಿದ್ದರು. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅಕ್ಟೋಬರ್ ಮಂತಲ್ಲೇ ಕರಿಬೋದು. ಅದಕ್ಕಿಂತ ಮೊದಲು ಕರೆದ್ರೆ ನಿಮಗೆ ನಮ್ಮ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಅಭ್ಯರ್ಥಿಗಳು ಏನಂತಂದರೆ, ಈಗ ನೋಡಿ 2 ವರ್ಷದ ಬಿ.ಎಡ್ ಮತ್ತು 1 ವರ್ಷದ ಬಿ.ಎಡ್ ಅಂತ ಫುಲ್ ನಾವು ಕನ್ಫ್ಯೂಷನಲ್ಲಿ ಇದ್ದೀವಿ. ಸೊ ಯಾಕಂದರೆ ಒಂದಷ್ಟು ಏನಾಗಿದೆಪ್ಪ ಅಂದ್ರೆ ಸರ್ಕ್ಯುಲರ್ ಬಂದಿರುವಂಥದ್ದು ಏನಂತಂದರೆ 1 ವರ್ಷದ ಬಿ.ಎಡನ್ನು ಮಾಡ್ಕೊಳ್ಬೋದು, ಅಥವಾ ಈಗ ಒಂದು ಏನು ಎಜುಕೇಷನ್ ಪಾಲಿಸಿ ಬಂದಿದೆ. ಸೊ ಎಜುಕೇಷನ್ ಪಾಲಿಸಿಗರ ಏನಪ್ಪ ಅಂದ್ರೆ, ಈಗ ಡಿಗ್ರಿ ಜೊತೆಗೆ ಕಂಟಿನ್ಯೂಸ್ ಆಗಿ ಒಂದು ಸ್ಕೂಲಲ್ಲಿ ಡಿಗ್ರಿ ಜೊತೆಗೆ ಸೊ ಪ್ಲಸ್ 1 ವರ್ಷದ ಕೋರ್ಸ್ ಇನ್ಕ್ಲೂಡಿಂಗ್ 4 ವರ್ಷ ಲೆಕ್ಕಾಚಾರ ಕೂಡ ಇದೆ, ಹೌದಾ. ಆಮೇಲೆ ಈಗ ಬಿ.ಎಡ್ ಮಾತ್ರ ನಾವು 2 ವರ್ಷದ ಇದೆಯೋ ಅಥವಾ 1 ವರ್ಷದ ಅಂತ ಹೇಳೋದಾದರೆ, ಹಿಂದಿನ ವರ್ಷ ನಿಮಗೆ ಕ್ಲಿಯರ್ ತೋರಿಸ್ತೀನಿ. ಈ ರೀತಿ ನಿಮಗೆ ಸರ್ಕ್ಯುಲರ್ ಬರಬೇಕು ನೋಡಿ, 2 ವರ್ಷದ ಬಿ.ಎಡ್ ಅಂತ ಈ ರೀತಿಯಾಗಿ ಕ್ಲಿಯರಾಗಿ. ಇನ್ನೂವರೆಗೆ ಕೂಡ ಎಲ್ಲಿ ಕೂಡ ಏನಾಗಿಲ್ಲ ಅಂತಂದರೆ, ಈ 2 ವರ್ಷದ ಬಿ ಎಡ್ ಅಂಥೇಳಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸರ್ಕ್ಯುಲರ್ಸ್ ಆಗಿಲ್ಲ. ಓಕೆ. ಸೊ ಈಗ ಮುಂದಿನ ದಿನಗಳಲ್ಲಿ ಈ ಥರ ಸರ್ಕ್ಯುಲರ್ ಬಂದರೆ ನೋಡಿ, ನೀವು ಈ ಅಭ್ಯರ್ಥಿಗಳು ಈ 1 ವರ್ಷದ ಬಿ.ಎಡನ್ನು ಮಾಡ್ಬೋದು, ಅಥವಾ ನೀವು 2 ವರ್ಷದ ಮಾಡಬೇಕು, ಅದಕ್ಕೆ ಟರ್ಮ್ ಕಂಡೀಷನ್ ಏನು ಬರ್ತಾವೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕ್ಯುಲರ್ ಬಂದಾಗ ಮಾಹಿತಿಯನ್ನು ತಲುಪಿಸ್ತೇವೆ. ಈಗ ನಾವು ವಾಪಿ ಮೇಲೆ ಹೇಳ್ಬೋದು ಬರ್ತಾ ಇದೆ, ಅಥವಾ ನಾವು ಬೇರೆ ಸೋರ್ಸ್ಗಳಿಂದ ಹೇಳ್ತಾ ಇದ್ದೀವಿ 1 ವರ್ಷದ ಬಿ.ಎಡ್ ಬರ್ತಾ ಇದೆ ಅಂತೇಳಿ. ಇದಕ್ಕಿಂತ ಮೊದಲು 1 ವರ್ಷದ ಬಿ.ಎಡ್ ಇತ್ತು. ಓಕೆ. ಇವಂದು ಕೂಡ ನಾನು 1 ವರ್ಷದ ಬಿ.ಎಡ್ ಕಂಪ್ಲೀಟ್ ಮಾಡಿರುವಂಥದ್ದು 2016ರಲ್ಲಿ. ಓಕೆ. ಸೊ 2016ರಲ್ಲಿ ಒಂದು ಬಿ.ಎಡ್ ಕಂಪ್ಲೀಟ್ ಆಗಿರುವಂಥದ್ದು. ಆವಾಗ 1 ವರ್ಷದ ಬಿ.ಎಡ್ ಇತ್ತು. ಓಕೆನಾ. ಸೊ ಆವಾಗ ನಾವು ನಂತರ 17, 18, 19ರಿಂದ ಏನಾಯ್ತು ಅಂದರೆ 2 ವರ್ಷದ ಬಿ.ಎಡ್ ಲಾಗು ಆಗಿಬಿಡ್ತು. ಸೊ ಆ ರೀತಿ ಸರ್ಕ್ಯುಲರ್ ಬಂದ ಮೇಲೆ ನಿಮಗೇನಾಗುತ್ತೆ, ಈ ವರ್ಷದ 1 ವರ್ಷ ಅಥವಾ 2 ವರ್ಷ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ. ಬಂದ ಮೇಲೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೇನೆ. ಆಮೇಲೆ ನೆನಪಿಟ್ಟುಕೋರಿ, ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ನಿಮ್ಗೆ ಅರ್ಜಿಗಳು ಕರೀತಾರೆ. ನಾನು ಕೂಡ ಮಾಹಿತಿಯನ್ನು ಕೊಡ್ತೇನೆ.